దీవెనకరంగా ఉండని. ನೋಡಿ, ಸಭೆ ಹಿರಿಯನಾದ ಜೊತೆ ಹಿರಿಯನಾದ ನಾನು ಕ್ರಿಸ್ತನಲ್ಲಿ ಬಾಧೆಯನ್ನ ಕಣ್ಣೀರನ್ನ ಕಂಡವನು ಇನ್ನ ಮುಂದೆ ಎರಡನೇ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ದೇವರ ಮಂದೆಯನ್ನು ಕಾಯುವವರು ಬಲಾತ್ಕಾರದಿಂದ ಅಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ. ಹೆಂಗಂತ? ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಹಲ್ಲೆಲೂಯಾ, ಮಾದರಿಯಾಗಿರೋ. మాదిరిగా ఉండాలి. ನಮ್ಮ మాదిరి ಇರಬೇಕು. మనకు మాదిరి ఉండాలి. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. దేవుడు మనల్ని దీవిస్తాడు. ನಮ್ಮ ಲೈಫ್ ಎಕ್ಸಾಂಪಲ್ ಇಲ್ಲ ಅಂದ್ರೆ ಆಶೀರ್ವಾದನೇ ಇಲ್ಲ. మన జీవితం ఒక ఎగ్జాంపుల్ లేదంటే దీవెన ఉండదు. ನಮ್ಮ ಪ್ರೇಯರು, మన ప్రార్థన, ವಾಕ್ಯ ಓದುವಂತದ್ದು, వాక్యములు ఓదడి, ಸಭೆಯಲ್ಲಿ ನಡ್ಕೊಳ್ಳುವಂತದ್ದು, సంఘంలో నడుచుకునేటువంటిది, ಸಭೆಗೆ ವಿಧೇಯರಾಗುವಂತದ್ದು, సంఘంలో విధేయటువంటిది, ಸಭೆ ಪಾಲಕರ ಮಾತನ್ನು ಕೇಳುವಂತದ್ದು, సంఘ కాపుల మాట వినేటువంటిది, ಇವೇ ನಮ್ಮ ಮಾದರಿ. ఇవే మనకు మాదిరి. ಇವರಲ್ಲಿ ಯಾವ್ದಾದ್ರು ಅಲ್ಲಿ ಹಂಗೆ ಹಿಂಗೆ ಹೋಯ್ತಂದ್ರೆ